ಬಿರಡಿ ಸ್ಟಾರ್ಟ್. ಅಂತೂ ಇಂತೂ ನಮ್ಮ ವ್ಯಾಪಾರವು ಈ ಪೈಪೋಟಿಯಲ್ಲಿ ಇತ್ತೀಚೆಗೆ ಬಹಳವಾಗಿ ಕುಗ್ಗಿಹೋಗಿದೆ. ನೀನು ನಾನಾ ರೀತಿ ಎಚ್ಚರಿಕೆ ಕೊಡುವುದರಿಂದ ಅಲ್ಲಿ ಇದ್ದ ಅಡಚಣೆ ಮಾಯವಾಗುತ್ತದೆ ಎಂದು ಅಭಿಪ್ರಾಯ ಪಡುತ್ತೇನೆ. ತಮಗೆ ನಾನು ಹೆಚ್ಚು ಹೇಳಲಾರೆ. ಅದಕ್ಕೂ ಇದಕ್ಕೂ ಯಾವ ರೀತಿ ವ್ಯತ್ಯಾಸ ಇದೆಯೋ ನೀವೇ ನೋಡಿ. ನೀನು ಬುದ್ಧಿ ಅಧಿಕಾರ ಉಪಯೋಗ ಮಾಡು. ಈ ಪದ್ಧತಿ ಬದಲಾವಣೆ ಮಾಡು. ಅಧ್ಯಕ್ಷರೇ, ನೀವು ನನಗೆ ಹೃತ್ಪೂರ್ವಕವಾಗಿ ಸುಸ್ವಾಗತವನ್ನು ಬಯಸಿದುದಕ್ಕೆ ನಿಮ್ಮನ್ನು ನಾನು ವಂದಿಸುತ್ತೇನೆ. ಆ ಜನ ಅಭಿವೃದ್ಧಿ ಆಗದೆ ಈ ನಾಡು ಬಹು ಜಾಗ್ರತೆ ಅಭ್ಯುದಯ ಆಗದು. ಇಲ್ಲಿ ಅಸೂಯೆ ಪಡಲು ಅವಕಾಶ ಇಲ್ಲ. ಇಲ್ಲಿ ನ್ಯಾಯಕ್ಕೆ ಎಲ್ಲ ಅನುಕೂಲತೆ ಇದೆ. ಆಕ್ಷೇಪಣೆ ಇಲ್ಲದೆ ಕ್ಷಮಾಪಣೆ ಕೊಟ್ಟು ಆಯಾಯ ಜನರ ಕೆಲಸವನ್ನು ಸಂಪೂರ್ಣಗೊಳಿಸಿ. ಮೊನ್ನೆ ರೆವಿನ್ಯೂ ಅಧಿಕಾರಿಗಳು ಆಡಳಿತದ ವಿಷಯದಲ್ಲಿ ಕೊಟ್ಟ ಭಾಷಣವು ಅಮೋಘವಾಗಿತ್ತು. ಆ ಅಧಿಕಾರಿಗಳು ಹೇಳಿದ ಅನೇಕ ಉದಾಹರಣೆಗಳಲ್ಲಿ ಮತ್ತು ಸೂಚನೆಗಳಲ್ಲಿ ಯಾವ ಅತಿಶಯೋಕ್ತಿಯೂ ಇರಲಿಲ್ಲ. ನಮ್ಮಲ್ಲಿರುವ ದೋಷ ನಿವಾರಣೆಗೆ ಉಪಾಯ ತಿಳಿಯುತ್ತಿಲ್ಲ. ತಮಗೆ ಏನಾದರೂ ಜ್ಞಾಪಕ ಆದರೆ ತಿಳಿಸಿ. ನಾನು ಉದ್ಯೋಗ ಮಾಡುತ್ತಿರುವ ಉದ್ದಿಮೆಯಲ್ಲಿ ವ್ಯವಸ್ಥಾಪಕ ಹುದ್ದೆಗೆ ಯೋಗ್ಯ ಜನಕ್ಕೆ ನೀಡಲು ಆದ್ಯತೆ ನೀಡುತ್ತಾರೆ. ಆದಕಾರಣ ನೀನು ನಿನ್ನ ಅರ್ಜಿ ಈ ಉದ್ಯೋಗಕ್ಕೆ ಹಾಕು. ಆದರೆ ರಾಜಕೀಯ ಮಾಡುವವರಿಗೆ ಯಾವ ಅವಕಾಶ ಕೂಡ ನೀಡುತ್ತಾ ಇಲ್ಲ. ಐಕಮತ್ಯತೆ ಮತ್ತು ಯುಕ್ತಾಯುಕ್ತತೆ ಇವು ನಮ್ಮ ಬೆಳವಣಿಗೆಗೂ ಮತ್ತು ನಮ್ಮ ಅಭ್ಯುದಯಕ್ಕೂ ಮುಖ್ಯವಾಗಿ ಬೇಕು. ನಮ್ಮ ರಾಜ್ಯದಲ್ಲಿ ಒಕ್ಕಲಿಗ ಜನರೇ ಹೆಚ್ಚು. ಈ ಜನಕ್ಕೆ ಸಹಾಯ ಮತ್ತು ಅನುಕೂಲತೆ ನೀಡಲು ಆ ಅತ್ಯುನ್ನತ ಅಧಿಕಾರಿ ನಾನಾ ಯೋಜನೆ ತಯಾರು ಮಾಡಿಕೊಟ್ಟಿರುತ್ತಾರೆ. ಇದರಲ್ಲಿ ಒಳಸಂಚು ಏನೋ ಇದೆ. ನನಗೆ ಅನುಭವ ಸಾಲದು. ನೀವು ಕೂಡಲೇ ಇದನ್ನು ಪರಿಶೀಲಿಸುತ್ತೀರಾ? ನಮ್ಮ ರಾಜಧಾನಿಯಲ್ಲಿ ಒಳ್ಳೆಯ ಔಷಧಾಲಯ ಇದೆ. ಆದುದರಿಂದ ನೀವು ಔಷಧಿಗೆ ಬನ್ನಿ. ನಿಮ್ಮ ಆರೋಗ್ಯ
ಬೇಗ ಉತ್ತಮ ಆಗುತ್ತದೆ. ಸ್ಟಾಪ್.